ನನ್ನ ಹೆಸರು ವಸಂತ್ ಕುಮಾರ್ ಅಂತ. ಊರು ಬಂದು ಬೈರನಮಕ್ಕಿ ಅಂತ, ಚಿಕ್ಕಮಗಳೂರು ತಾಲೂಕಲ್ಲಿ ಬಾಳೆಹೊನ್ನೂರು ಅಂತ ಅಲ್ಲಿ ನಿಯರ್ ಇರೋವಂಥದ್ದು ಊರು. ಒಂದು ಕುಗ್ರಾಮ ಅಂತ ಹೇಳ್ಬೋದು, ಅಂದರೆ ಕೃಷಿ ಕುಟುಂಬಗಳು ಜಾಸ್ತಿ ಇರೋವಂಥ ಒಂದು ಊರದು. ಆಮೇಲೆ ನಾನು MA ಮಾಡಿದ್ದು ಇಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲೇ ಕನ್ನಡ ಭಾರತಿ ಅನ್ನೋಂಥ ವಿಭಾಗದಲ್ಲಿ ನಾನು MA ಮಾಡಿದ್ದು. 2023ರಲ್ಲಿ MA ಔಟ್ಪುಟ್ ಬ್ಯಾಚಲ್ಲಿ ಔಟ್ಪುಟ್ ಆಗಿರೋದು, ನವೆಂಬರ್-ಡಿಸೆಂಬರ್ ಮಂತಲ್ಲಿ. ಸರ್, ಇದು ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದು ಬಂದಿರೋದ್ರಿಂದ ಸ್ವಲ್ಪ ಖುಷಿ ಜಾಸ್ತಿ ಇದೆ. ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹಾಗಾಗಿ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಸರ್, ಸ್ಟಡಿ ಅಂತ ಬಂದಾಗ ನಾನು ಎಕ್ಸಾಮ್ ಪರ್ಪಸ್ಗೆ ಅಂತ ಯಾವತ್ತೂ ಸ್ಟಡಿ ಮಾಡಲಿಲ್ಲ. ಏನಾದರೂ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ. ಆಮೇಲೆ ಎಕ್ಸಾಮ್ ಪರ್ಪಸ್ ಬಿಟ್ಟು ಅದಕ್ಕೋಸ್ಕರ ನಾನು ಇಂತಿಷ್ಟು ಸಮಯ ಅಂತ ಏನು ಸ್ಟಡಿಗೆ ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾ ಇರಲಿಲ್ಲ. ಬೇರೆ ಪುಸ್ತಕಗಳನ್ನ ಓದೋದು ಆ ಥರದ್ದನ್ನೇ ಜಾಸ್ತಿ ಹವ್ಯಾಸ ಮಾಡ್ಕೊಳ್ತಾ ಹೋದೆ. ಆಮೇಲೆ ಎಕ್ಸಾಮು ಅಂತ ಬಂದಾಗ ಒಂದು 2 ದಿನ 3 ದಿನ ಅಷ್ಟು ಮಾತ್ರ ನಾನು ಎಕ್ಸಾಮ್ ಪರ್ಪಸ್ಸಿಗೆ ಓದಿದ್ದು. ಆದರೆ ಮೇಯ್ನ್ಲಿ ಏನು ಅಂತಂದರೆ ಕ್ಲಾಸನ್ನು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೆ. ಸರ್ ಯಾವ ಥರ ವಿಮರ್ಶೆಗಳನ್ನ ಮಾಡ್ತಾರೆ, ಅದ್ರ ಜೊತೆಗೆ ಕೃತಿ ಏನು ಹೇಳ್ತಾ ಇದೆ, ಅದ್ರ ಜೊತೆಗೆ ನಾನು ಯಾವ ಥರ ವಿಮರ್ಶೆ ಮಾಡ್ಬೋದು ಅನ್ನೋದನ್ನ ನಾನು ತುಂಬ ನೀಟಾಗಿ ಕಲಿತಾ ಹೋದೆ. ಆ ಥರನೇ ನಾನು ಉತ್ತರಗಳನ್ನ ಬರಿತಾ ಹೋದೆ. ಹಂಗಾಗಿ ಇದು ಈ ಥರದೊಂದು ಪ್ರಯತ್ನದಿಂದ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಮುಂದೆ ಟೀಚಿಂಗ್ ಪ್ರೊಫೆಷನಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಅಟ್ ಪ್ರೆಸೆಂಟ್ ಕೂಡ ನಾನು PU ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕನಾಗಿ ಪಾರ್ಟ್ ಟೈಮ್ ಆಗಿ ನಾನು ಮಾಡ್ತಾ ಇರೋವಂಥದ್ದು. ಜೈಪುರ ಅಂತ ನಮ್ಮ ಊರಿನ ಪಕ್ಕದಲ್ಲಿ, ಶೃಂಗೇರಿ ಪಕ್ಕದಲ್ಲಿರೋ ಜೈಪುರ BGS PU ಕಾಲೇಜಲ್ಲಿ ನಾನು ಕನ್ನಡ ಉಪನ್ಯಾಸಕನಾಗಿ ಈಗ ಪಾರ್ಟ್ ಟೈಮ್ ಆಗಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ, ನಿಮ್ಗೆ 10 ಪದಕ ಸಿಕ್ಕಿದೆ ಅನ್ಸುತ್ತೆ? ಇಲ್ಲ, ನನಗೆ ಹಂಗ ಅನ್ಸಲ್ಲ. ಕನ್ನಡದಲ್ಲಿ ಭವಿಷ್ಯ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಭವಿಷ್ಯ ಅಂತಂದ್ರೆ ಕೇವಲ ನಾವು ಜಾಬ್ ಪರ್ಪಸ್ ಆ ಥರ ನೋಡ್ತಾ ಹೋಗ್ತೀವಿ. ಆದರೆ ಜಾಬ್ನ ಬಿಟ್ಟು ಬೇರೆ ಎಲ್ಲವೂ ಕೂಡ ನಮ್ಮನ್ನ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಕನ್ನಡ ಸುಲಭ ಆಗುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಾವು ನೋಡ್ಬೋದು, ಎಲ್ಲ ಒಂದ್ ಕಡೆ ತುಂಬಾ ಓದಿದ್ದಾರೆ, ಏನೋ ಮಾಡಿದ್ದಾರೆ ಅಂದ ತಕ್ಷಣ ಅವರು ಯಾವುದೋ ಸ್ಟ್ರೆಸ್ಸಿಂದ ಅಥವಾ ಕೆಲಸದ ಬ್ಯುಸಿ ಶೆಡ್ಯೂಲಿಂದ ಅವರು ಸೂಸೈಡ್ ಮಾಡ್ಕೊಳ್ಳೋದು, ಆ ಥರದ್ದನ್ನೆಲ್ಲ ನಾವು ಕೆಲವು ಕಡೆ ಕೇಳ್ತೀವಿ. ಆದರೆ ಕನ್ನಡ MA ಓದೋರು ಆ ಥರ ಎಲ್ಲ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಒಂದೇ, ಏನು ಅಂತಂದ್ರೆ ನೀವು ಉದ್ಯೋಗಕ್ಕೋಸ್ಕರ ಶಿಕ್ಷಣ ಅಂತಲ್ಲ, ಉದ್ಯೋಗವನ್ನು ಬಿಟ್ಟು ಬೇರೆ ಏನಾದ್ರೂ ಮಾಡೋದಕ್ಕಾಗುತ್ತಾ, ಸ್ವಯಂ ಉದ್ಯೋಗಗಳಾಗಿರ್ಬೋದು ಅಥವಾ ಯಾವ್ದಾದ್ರೂ ಆಯ್ತು, ನೀವು ಎಲ್ಲಾದ್ರೂ ಹೋಗಿ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ನ ಕೊಟ್ಟಿದ್ದು ಯಾವುದು ಅಂತಂದ್ರೆ ಕನ್ನಡ. ಹಾಗಾಗಿ ಕನ್ನಡದಿಂದ ಭವಿಷ್ಯ ಇಲ್ಲ ಅಂತ ಹೇಳೋ ಮಾತನ್ನ ನಾನು ನಂಬಲ್ಲ. ಕನ್ನಡಕ್ಕೆ ಭವಿಷ್ಯ ಇದೆ ಅನ್ನೋದನ್ನ ನಾನು ನಂಬ್ತೀನಿ. ಹೊಸಬ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲರೂ ಹೇಳ್ತಾರೆ ಏನು ಅಂತಂದ್ರೆ ಕಷ್ಟಪಟ್ಟು ಓದಿದ್ದೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಕಷ್ಟಪಟ್ಟು ಓದಿದ್ರೆ ಯಾವ್ದನ್ನು ಸಾಧಿಸೋದಕ್ಕಾಗಲ್ಲ, ಇಷ್ಟಪಟ್ಟು ಓದಿದ್ರೆ ಮಾತ್ರ ಸಾಧಿಸೋದಕ್ಕಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಉದಾಹರಣೆ ನನ್ನನ್ನೇ ನಾನು ಕೊಟ್ಕೊಳ್ತಾ ಇದ್ದೀನಿ. ಯಾವ್ದನ್ನು ಇಷ್ಟಪಟ್ಟು ಓದಿದ್ರೆ ಮಾತ್ರ ಆಗುತ್ತೆ. ಹಾಗಾಗಿ ನಮ್ಮ ಜೂನಿಯರ್ಸ್ಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ್ದನ್ನು ಕಷ್ಟದಿಂದ ಓದಬೇಡಿ, ಎಲ್ಲವನ್ನು ಇಷ್ಟಪಟ್ಟು ಓದಿದ್ರೆ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಅವರಿಗೆ ಹೇಳ್ತೀನಿ. ಇದನ್ನ ನನ್ನ ತಾಯಿಗೆ ಅರ್ಪಿಸ್ತೀನಿ, ಮತ್ತೆ ನನ್ನ ಕನ್ನಡ ಭಾರತಿ ಎಲ್ಲ ಗುರುಗಳಿಗೆ. ಅದ್ರ ಜೊತೆಗೆ ಸ್ಪೆಷಲ್ ಮೆನ್ಷನ್ ಏನು ಅಂತಂದ್ರೆ, ನಮ್ಮ ಅಜ್ಜ ಕೂಡ ಇದೇ ಕುವೆಂಪು ಯೂನಿವರ್ಸಿಟಿ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ MA ಮಾಡಿದಂಥದ್ದು. ಆದ್ರೆ ಅವರಿಗೆ ಮನೆಯಲ್ಲಿದ್ದಂಥ ಪರ್ಸನಲ್ ಪ್ರಾಬ್ಲಮ್ ಇಂದ ಅವರಿಗೆ ಆ ಟೈಮಲ್ಲಿ ರ್ಯಾಂಕ್ ತಗೊಳಕ್ ಆಗ್ಲಿಲ್ಲ ಅಂತ ಅವ್ರು ಫಸ್ಟ್ ಹೇಳಿದ್ರು. ಆ ಒಂದು ಛಲದಿಂದಾನೇ ನಾನು ಓದಿದ್ದು. ಅವರು ಅಡ್ಮಿಷನ್ ದಿನ ಬಂದಿದ್ರು. ಅದನ್ನ ಬಿಟ್ರೆ ಇವತ್ತು ಅವ್ರನ್ನ ಇಲ್ಲಿ ಕರ್ಕೊ ಬಂದಿದ್ದೀನಿ. ಆ ತರದ ಒಂದು ಸಂತೋಷ ಅವರಿಗೆ ಇದನ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.